ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಲರ್ಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲರ್ಜಿ ಅಂದರೆ ಏನು, ಅಲರ್ಜಿ ಯಾಕೆ ಬರುತ್ತೆ, ಯಾವ ಸೀಸನಲ್ಲಿ ಬರುತ್ತೆ, ಅಲರ್ಜಿಯಿಂದ ಏನೇನು ತೊಂದರೆಗಳು ಅನುಭವಿಸ್ತಾರೆ, ಅಲರ್ಜಿಗೆ ಯಾವ ಮನೆ ಮದ್ದನ್ನು ಬಳಸ್ಬೋದು, ಹಾಗೆ ನಮ್ಮಲ್ಲಿ ಲೈಫ್ ಅಟ್ ನೇಚರಲ್ಲಿ ಯಾವ ಔಷಧಿ ಸಿಗುತ್ತೆ, ಈ ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತೀನಿ. ನೀವೆಲ್ಲ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅಲರ್ಜಿ 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 ಅಂತಾರೆ. ಎಷ್ಟೋ ಜನ ನೋಡಿ ನಮ್ಮ ಪೇಷಂಟ್ಸ್ ಬಂದು ಅಲರ್ಜಿ ಸಾರ್ ಅಂತಾರೆ. ಅಲರ್ಜಿ ಎಷ್ಟು ಗಂಭೀರ ಆದದ್ದು ಅಂತಂದರೆ, ನಾನು ಬಹಳಷ್ಟು ಜನ ರೋಗಿಗಳು ಅಲರ್ಜಿಯಿಂದ ಯಾವಾಗಲೂ ಈ ಸಿಟ್ರಿಜಿನ್ ಅಂತ ಬರುತ್ತೆ, ಲಿವೋಸಿಟ್ರಿಜಿನ್ ಅಂತ ಬರುತ್ತೆ, ಈ ಸಿಟ್ರಿಜಿನ್ ಕಾಂಬಿನೇಷನ್ ಮಾತ್ರೆಗಳನ್ನು ಸತತವಾಗಿ ವಾರಕ್ಕೊಂದು 15 ದಿನಕ್ಕೊಂದು ಅಥವಾ ದಿನ ತಿನ್ನೋರನ್ನು ಕೂಡ ನಾನು ಹುಷಾರು ಮಾಡಿದ್ದೀನಿ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಒಬ್ಬರು ಬಂದರು. ಅವರು ನನ್ನ ಹತ್ರ ಬರಲೂ ಇಲ್ಲ, ಯಾರೋ ಮೂಲಕ ನನ್ನ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಸರ್, ನಮಗೆ ಭಾಳ ತೊಂದರೆ ಆಗಿದೆ, ನನ್ನ ಮಗಳು 16 ವರ್ಷದವಳು, SLC ಸರ್, ಅವಳಿಗೆ ತುಂಬ ಅಲರ್ಜಿ, ಪ್ರತಿದಿನ ದದ್ದಾಗುತ್ತೆ, ರ್ಯಾಷಸ್ ಆಗುತ್ತೆ, ತುರ್ಕೆ ಆಗುತ್ತೆ, ಮುಖ ಊದ್ಕೊಳುತ್ತೆ, ಮೈ ಊದ್ಕೊಳುತ್ತೆ, ಎಷ್ಟೋ ಕಡೆ ತೋರಿಸಾಯ್ತು ಸರ್, ನಮ್ಗೆ ಎಲ್ಲಿಂದನೂ ಪರಿಹಾರ ಆಗಿಲ್ಲ. ಏನು ತಿನ್ನಲ್ಲ ಸರ್, ಅವಳು ಹೋಟೆಲಲ್ಲಿ ತಿನ್ನಂಗಿಲ್ಲ, ಮಸಾಲೆ ದೋಸೆ ತಿನ್ನಂಗಿಲ್ಲ, ಅಥವಾ ಇನ್ನೇನೋ ಕರ್ದಿ ತಿನ್ನಂಗಿಲ್ಲ, ಮಾಂಸ ತಿನ್ನಂಗಿಲ್ಲ, ಅಷ್ಟು ಬೇಜಾರಾಗಿದೆ, ಏನಾದರೂ ಮಾಡಿ ಪರಿಹಾರ ಮಾಡಿಕೊಡಿ ಅಂತಂದರು. ನಾನು ಅವರಿಗೆ ಔಷಧಿಯನ್ನು ಕಳಿಸ್ದೆ, ಕೊರಿಯರ್ ಮೂಲಕ ಕಳಿಸ್ದೆ. ನನಗೆ ಆಶ್ಚರ್ಯ, 15 ದಿನ ಬಿಟ್ಟು ಹೇಳಿದ್ರು, ಸಾರ್ ನನ್ನ ಮಗಳು 15 ದಿನದಿಂದ ಒಂದೇ ಒಂದು ಅಲರ್ಜಿ ಮಾತ್ರ ತಿಂದಿಲ್ಲ, ಪೂರ್ತಿ ಹುಷಾರಾಗಿದ್ದಾಳೆ. ಅಂದರೆ ಅವಳಿಗೆ ಈಗ ಅದಾದಮೇಲೆ ಏನು ತಿಂದರೂ ಕೂಡ ಅಲರ್ಜಿ ಆಗಿಲ್ಲ. ನಮಗೆ ತುಂಬ ಸಾರ್ಥಕತೆ ಅನಿಸುತ್ತೆ, ಆಯುರ್ವೇದದ ಮೇಲೆ ಗೌರವ ಬರುತ್ತೆ. ಹಾಗೆ ಇನ್ನೊಂದು ಮಗು ಕೂಡ ಅವ್ರ ಅಮ್ಮ ಕರ್ಕೊಂಬಂದಿದ್ರು. ಸರ್, ಇವನಿಗೆ ಮುಂದಿನ ವಾರ ನಾವು ಮೂಗಿನ ಆಪ್ರೇಷನ್ ಮಾಡಿಸ್ಬೇಕು. ಯಾಕೆ ಅಂದರೆ, ಇಲ್ಲ ಸರ್, ಮೂಗು ಕಟ್ಬಿಟ್ಟಿದೆ, ಮೂಗಲ್ಲಿ ಅವನು ಉಸಿರೇ ಆಡಲ್ಲ, ಪಕ್ಕದಲ್ಲಿ ಮಲ್ಕೊಂಡ್ರೆ ಏನೋ ಶಬ್ದ ಸರ್, ಪಕ್ಕ ಮಲ್ಗೋಕ್ಕಾಗಲ್ಲ, ಅಷ್ಟು ಶಬ್ದ ಮಾಡ್ಕೊಂಡು ಬಾಯಲ್ಲಿ ಉಸಿರಾಡ್ತಾನೆ ಅಂತ. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನೋಡಿ, ಯಾವಾಗಲೂ ಆಪ್ರೇಷನ್ ಅನ್ನೋದು ಕೊನೆ ಚಾನ್ಸ್ ಆಗಿರಬೇಕು, ಮೊದಲನೇ ಚಾನ್ಸ್ ಅಲ್ಲ. ನೋಡೋಣ, ಒಂದು 15 ದಿನ ಔಷಧಿ ಕೊಡ್ತೀನಿ, 15 ದಿನದಲ್ಲಿ ಒಂದಷ್ಟು 20-30% ಬದಲಾದರೂ ಕೂಡ ನೀವು ಆಪ್ರೇಷನ್ ಬಗ್ಗೆ ಯೋಚನೆ ಮಾಡೋದು ಬೇಕಾಗಲ್ಲ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಆ ಫೋಟೋ ಕೂಡ ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ತೀವಿ. 15 ದಿನದಲ್ಲಿ ನಾನು ಕೊಟ್ಟ ಔಷಧಿ ಜೊತೆಗೆ ಒಂದಷ್ಟು ಎಕ್ಸರ್ಸೈಸ್ ಅಂದರೆ ಪ್ರಾಣಾಯಾಮ, ಕಪಾಲಭಾತಿ, ಭಸ್ತ್ರಿಕಾ ಮಾಡಿ ಹುಡುಗನ ಮೂಗು 40% ಓಪನ್ ಆಯಿತು. ಅಷ್ಟು ಪರಿಣಾಮಕಾರಿ ಔಷಧಿ ಆಯುರ್ವೇದದಲ್ಲಿದೆ. ನೋಡಿ ಸ್ನೇಹಿತರೆ, ಅಲರ್ಜಿ ಅಂದರೆ ಏನು? ಯಾರೋ ಒಬ್ಬ ನಮಗಾಗದಿದ್ದೋ ನಮ್ಮ ಹತ್ರ ಅಥವಾ ನಮ್ಮ ಎದುರು ಕಂಡ ತಕ್ಷಣ ನಮ್ಮ ಮುಖ ಎಲ್ಲ ಬಿಸಿ ಆಗುತ್ತೆ, ಸಿಟ್ಟು ಬರುತ್ತೆ, ಯಾಕಪ್ಪ ನಮ್ಮ ಎದುರು ಬಂದ ಅಂತ ಅನಿಸುತ್ತೆ, ಕಿರಿಕಿರಿ ಆಗುತ್ತೆ. ಇದೇ ಅಲರ್ಜಿ. ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಒಂದು ಸಿಸ್ಟಮ್ ಇದೆ, ಅದಕ್ಕೆ ನಾವು ಇಮ್ಯುನಿಟಿ ಸಿಸ್ಟಮ್ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತೀವಿ. ಆ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಎಲ್ಲರಿಗೂ ತೊಂದರೆ ಆಗಲ್ಲ. ಯಾರಿಗೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೋ ಅವ್ರಿಗೆ ಯಾವುದು ಬಂದರೂ ಕೂಡ ಅದರಿಂದ ತೊಂದರೆ ಆಗಲ್ಲ. ನೀವು ಅಂದ್ಕೊಬೋದು, ಕೆಲವರು ಭಿಕ್ಷುಕರ ಮಕ್ಕಳು ಮಣ್ಣಲ್ಲಿ ಆಡ್ತಿರ್ತಾರೆ, ಅವ್ರಿಗೆ ಯಾವ ಒಳ್ಳೆ ಪೌಷ್ಟಿಕ ಆಹಾರ ತಿನ್ನಲ್ಲ, ಆದರೂ ಕೂಡ ಅವ್ರಿಗೆ ಯಾವ ಅಲರ್ಜಿನೂ ಇರಲ್ಲ. ಯಾಕಂದರೆ ಅವರು ಅಲ್ಲೇ ಎದ್ದು ಬಿದ್ದು ಅವ್ರ ಇಮ್ಯುನಿಟಿ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಭಾಳ ಸೂಕ್ಷ್ಮವಾಗಿ ಬೆಳೆಸಿರ್ತೀರ, ಪೌಷ್ಟಿಕ ಆಹಾರ ಕೊಟ್ಟಿರ್ತೀರ, ಆದರೆ ಅವ್ರಿಗೆ ಅಲರ್ಜಿ ಇರುತ್ತೆ. ಏನಂತಂದರೆ, ಈ ಇಮ್ಯುನಿಟಿ ಸಿಸ್ಟಮ್ಮು ಯಾರಿಗೆ ಅಲರ್ಜಿ ಜಾಸ್ತಿ ಇದೆ, ಯಾರಿಗೆ ಇಮ್ಯುನಿಟಿ ಸಿಸ್ಟಮ್ಮು ಕಡಿಮೆ ಇದೆ, ಅವರಿಗೆ ಫಾರಿನ್ ಬಾಡಿ ಅಂದರೆ ಬೇರೆ ಹೊರಗಿನ ವಸ್ತುಗಳು, ಉದಾಹರಣೆ ಧೂಳಾಗಿರ್ಬೋದು, ಹೊಗೆ ಆಗಿರ್ಬೋದು, ಅಥವಾ ಪೋಲನ್ ಅಂತಾರೆ, ಈ ಸಸ್ಯಗಳ ಹೂವಿನ ಒಂದು ಏನು ಕುಸುಮ ಇರುತ್ತಲ್ಲ ಅದಿರ್ಬೋದು, ಅಥವಾ ಇನ್ಯಾವುದೇ ಒಂದು ಅಲರ್ಜೆಂಟ್ಗಳು ಹತ್ತಿರ ಬಂದಾಗ ನಮ್ಮ ದೇಹದಲ್ಲಿ ಅದರ ಪ್ರತಿರೋಧಕಗಳು ಅಂದರೆ ಆ್ಯಂಟಿಬಾಡಿಗಳು ಪ್ರೊಡಕ್ಷನ್ ಆಗುತ್ತೆ. ಆವಾಗ ನಮ್ಮ ರಕ್ತದಲ್ಲಿ ಇಸ್ನೋಫಿಲ್ಸ್ ಅಂತ ಒಂದು ಏನು ರಕ್ತದ ಕಣಗಳಿದೆ, ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಅಲರ್ಜಿಕ್ ಮ್ಯಾನಿಫೆಸ್ಟೇಷನ್ಸ್ ಅಂತಾರೆ. ಏನಾಗ್ಬೋದು ಅಂತಂದರೆ, ಮ್ಯಾನಿಫೆಸ್ಟೇಷನ್ಸ್ ಅಂತಂದರೆ, ಈಗ ಸ್ಕಿನ್ ಅಲರ್ಜಿ ಇದ್ದವರಿಗೆ ದದ್ದುಗಳು ಬರುತ್ತೆ, ತುರ್ಕೆ ಬರುತ್ತೆ, ಬರೆ ಬಿದ್ದಂಗೆ ಆಗುತ್ತೆ, ಯಾರೋ ಹೊಡೆದಾಗ ಬರೆ ಬೀಳುತ್ತೆ, ಅಥವಾ ಬರೆ ಬಿದ್ದುಬಿಡುತ್ತೆ, ಈ ಥರ ಆಗುತ್ತೆ. ಅದೇ ರೆಸ್ಪಿರೇಟ್ರಿ ಅಲರ್ಜಿ ಇರೋರಿಗೆ, ಅಲರ್ಜಿಯಲ್ಲಿ ಮುಖ್ಯವಾಗಿ ಎರಡೇ, ಒಂದು ಸ್ಕಿನ್ನು, ಇನ್ನೊಂದು ರೆಸ್ಪಿರೇಟ್ರಿ. ರೆಸ್ಪಿರೇಟ್ರಿ ಅಂತಂದರೆ ಈ ಮೂಗಿನಿಂದ ಶುರುವಾಗುತ್ತೆ. ಅಂದರೆ ಮೂಗಲ್ಲಿ ನೀರಿಳಿಯುತ್ತೆ, ಮೂಗು ತುರ್ಕೆ, ಕಣ್ಣು ಉಜ್ಕೊಳ್ತಾರೆ, ಕೆಲವರು ಕಿವಿ ತುರ್ಕೆ ಅಂತಾರೆ, ಆಮೇಲೆ ಅಕ್ಷಿ ಸೀನು ಬರುತ್ತೆ, ಮೂಗು ಕಟ್ಕೊಳುತ್ತೆ. ಇನ್ನೂ ತೀವ್ರತರವಾದರೆ ಕೆಮ್ಮು ಬಂದು ವೀಸಿಂಗ್ ಅಂತಾರಲ್ಲ, ಸುಯಿ ಶಬ್ದ ಬರುತ್ತೆ, ಉಸಿರಾಡೋಕ್ಕೆ ಕಷ್ಟಪಡ್ತಾರೆ. ಈ ಥರದ ಗಂಭೀರವಾದ ತೊಂದರೆಗಳು ಕೂಡ ಕಾಣಿಸ್ಕೊಳುತ್ತೆ. ನೋಡಿ ಸ್ನೇಹಿತರೆ, ಯಾವ ಸೀಸನ್ ಅಥವಾ ಯಾವ ಋತುವಿನಲ್ಲಿ ಯಾವ ಅಲರ್ಜಿ ಬರುತ್ತೆ ನೋಡಿ. ಹೇಮಂತ ಋತು ಮತ್ತು ಶಿಶಿರ ಋತು ಸಾಧಾರಣವಾಗಿ ಡಿಸೆಂಬರಿಂದ ಶುರುವಾಗಿ
ಫೆಬ್ರವರಿವರೆಗೆ ಚಳಿಗಾಲದಲ್ಲಿ ಸಾಧಾರಣವಾಗಿ ರೆಸ್ಪಿರೇಟರಿ ಅಲರ್ಜಿ, ಯಾಕಂದರೆ ಆವಾಗ ಧೂಳು ಜಾಸ್ತಿ ಇರುತ್ತೆ, ವಾತಾವರಣ ಡ್ರೈ ಆಗಿರುತ್ತೆ, ಆವಾಗ ಈ ಮೂಗಿಗೆ ರೆಸ್ಪಿರೇಟರಿ ಸಂಬಂಧಿಸಿದ ಅಲರ್ಜಿಗಳು, ಅಸ್ತಮಾ, ಸೀನು, ಮೂಗಲ್ ನೀರು ಇಳಿಯೋದು ಇದು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಶರದ್ ಋತು, ಗ್ರೀಷ್ಮ ಋತು ಅಂದರೆ ಬೇಸಿಗೆ ಕಾಲದಲ್ಲೂ ಕೂಡ ರೆಸ್ಪಿರೇಟರಿ ತೊಂದರೆಗಳಿಗಿಂತ ಜಾಸ್ತಿ ಈ ಚರ್ಮದ ಅಲರ್ಜಿ ಇರೋರಿಗೆ ಜಾಸ್ತಿ ಇರುತ್ತೆ. ಬೇಸಿಗೆನಲ್ಲಿ ಧೂಳು ಜಾಸ್ತಿ ಇರುತ್ತೆ, ಹಾಗೆ ಬಿಸಿಲು ಪ್ರಖರತೆ ಜಾಸ್ತಿ ಇರೋದ್ರಿಂದ ಕೆಲವರಿಗೆ ಸನ್ ಬರ್ನ್ ಆಗುತ್ತೆ, ಬಿಳಿ 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 ಪ್ಯಾಚಸ್. ನೀವು ಚಿಕ್ಕ ಮಕ್ಕಳು ನೋಡಿ, ನಮಗೆ ಬಹಳಷ್ಟು ಶಾಲೆಗೆ ಹೋಗೋ ಮಕ್ಕಳುಗಳು ನನ್ನ ಕ್ಲಿನಿಕ್ಗೆ ಬರ್ತದೆ, ಸರ್ ಮುಖದಲ್ಲಿ ಬಿಳಿ ಬಿಳಿ ಪ್ಯಾಚ್ ಆಗಿದೆ ಸರ್, ಇವನಿಗೆ ಹೊಟ್ಟೆ ಹುಳ ಆಗಿದೆ ಅಂತ ಕೇಳ್ತಾರೆ ಕೆಲವರು. ಹೊಟ್ಟೆ ಹುಳ ಇದ್ದವರಿಗೆ ಆ ತೊಂದರೆ ಕಾಣಿಸೋದಕ್ಕಿಂತ ಜಾಸ್ತಿ ತೊಂದರೆಗಳು ಸನ್ ಬರ್ನ್ ಅಂತಾರೆ, ಅಂದರೆ ಫೋಟೋ ಸೆನ್ಸಿಟಿವಿಟಿ, ಅಂದರೆ ಬಿಸಿಲಿನ ಪ್ರಖರತೆಯಿಂದ ಚರ್ಮದಲ್ಲಿ ಬಿಳಿ ಬಿಳಿ, ಮುಖದಲ್ಲಿ, ಕೈಯಲ್ಲಿ, ಎಲ್ಲೆಲ್ಲಿ ನಾವು ಎಕ್ಸ್ಪೋಸ್ಡ್ ಪಾರ್ಟ್ ಅಂತೀವಲ್ಲ, ಅಂದರೆ ಎಲ್ಲಿ ನಮ್ಮ ಸೂರ್ಯನ ಬೆಳಕಿಗೆ ನಮ್ಮ ದೇಹ ಒಂದು ಎಕ್ಸ್ಪೋಸ್ ಆಗಿರುತ್ತೋ ಅಲ್ಲಿ ಅಲರ್ಜಿ ಕಾಣಿಸ್ಕೊಡುತ್ತೆ. ಇನ್ನು ವರ್ಷ ಋತು ಅಂದರೆ ಮಳೆಗಾಲದಲ್ಲಿ ಕೂಡ ಚರ್ಮದ ಅಲರ್ಜಿಗಳು ಬರುತ್ತೆ. ಸಾಧಾರಣವಾಗಿ ಈ ಫಂಗಸ್ ಅಂತಾರೆ, ಕಾಲು ಹೇಸೋದು ಅಂತಾರೆ, ಕೆಸರಣ್ಣುಗಳು ಬರುತ್ತೆ, ಈ ಥರದ್ದು ಬರುತ್ತೆ. ಮತ್ತು ಮಳೆಗಾಲದಲ್ಲೂ ಕೆಲವರಿಗೆ ಶೀತ ಅಲರ್ಜಿಗಳು ಕೂಡ ಕಾಣಿಸ್ಕೊಳುತ್ತೆ. ಈ ಅಲರ್ಜಿ ಸಮಸ್ಯೆಗಳನ್ನು ನಾವು ಪೂರ್ತಿ ನೆಗ್ಲೆಕ್ಟ್ ಮಾಡಿದ್ರೆ ಕೆಲವೊಂದಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಆಟೋ ಇಮ್ಯೂನ್ ಡಿಸೀಸ್ಗಳಿಗೂ ಅದು ಕನ್ವರ್ಟ್ ಆಗ್ಬೋದು. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತಾರೆ, ಅಲರ್ಜೆಂಟ್ಗಳು ಬಂದು ಅದು ಒಂಥರ ದಪ್ಪ ಪದರ ಆಗಿಬಿಡುತ್ತೆ. ಕೆಲವರಿಗೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತಂದರೆ ಈ ಚರ್ಮ ಕಪ್ಪಾಗಿರುತ್ತೆ, ದಪ್ಪ ಒರಟಾಗಿರುತ್ತೆ, ತುರ್ಕೆ ಇರುತ್ತೆ, ಅದು ಮುಂದೆ ಡ್ರೈ ಎಕ್ಸಿಮಾ ಆಗ್ಬೋದು, ಅಥವಾ ಊಸಿಂಗ್ ಎಕ್ಸಿಮಾ. ಅಂದರೆ ಡ್ರೈ ಎಕ್ಸಿಮಾ ಅಂದರೆ ಒಣ ಚರ್ಮ ಆಗುತ್ತೆ, ಊಸಿಂಗ್ ಅಂದರೆ ಅದರಿಂದ ನೀರು ಬರುತ್ತೆ. ಅದು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಆ ಹಂತಕ್ಕೆ ಹೋದ್ಮೇಲೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾನೆ ಇರಬೇಕಾಗಿರುತ್ತೆ. ಇದು ಚರ್ಮದ್ದು. ಇನ್ನು ಈ ರೆಸ್ಪಿರೇಟರಿ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅಲರ್ಜಿನ ನಾವು ಪೂರ್ತಿ ನೆಗ್ಲೆಕ್ಟ್ ಆಗಿ ಮಾಡಿಬಿಟ್ರೆ, ಮೂಗು ಕಟ್ಕೊಂಡು ಮೂಗು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತಾರೆ, ಮೂಗಿನ ಗೋಡೆ ಓರೆ ಆಗಿಬಿಟ್ಟು ಅವರು ಶಾಶ್ವತವಾಗಿ ಮೂಗನ್ನು ತೊಂದರೆ ಅಂದರೆ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು ಕೆಲವರಿಗೆ ನೇಸಲ್ ಪಾಲಿಪ್ಸ್ ಅಂತ ಗುಳ್ಳೆಗಳು ಬರ್ತವೆ, ಆ ಗುಳ್ಳೆಗಳು ಕೂಡ ಅವರಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೂ ಬಿಟ್ಟರೆ ಅವರಿಗೆ ಕೆಮ್ಮು, ಅಸ್ತಮಾ ಅಂತಾರಲ್ಲ, ಅಸ್ತಮಾ ತೊಂದರೆ ಅಂದರೆ ಉಬ್ಬಸ ಅಂತಾರಲ್ಲ, ಉಬ್ಬಸದಿಂದ ಕೂಡ ಅವರು ಬಳಲ್ತಾರೆ. ಒಂದು ಸತಿ ಅವರಿಗೆ ಅಸ್ತಮಾ ಬಂತು ಅಂತಂದರೆ ಪರಿಹಾರ ಮಾಡೋದಕ್ಕೆ ತುಂಬ ದೀರ್ಘಕಾಲವಾದ ಔಷಧಿ ತೊಗೊಬೇಕಾಗತ್ತೆ. ಸಾಧಾರಣವಾಗಿ ಯಾರಿಗೆ ಅಲರ್ಜಿ ಇದೆ ಅಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ. ಆಯುರ್ವೇದದಲ್ಲಿ ಬಹಳ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋ ಔಷಧಿಗಳಿದೆ. ಉದಾಹರಣೆ, ನೀವು ಬೇವು ಅಥವಾ ನೆಲಬೇವು, ಇವೆರಡೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಹಾಲಿಗೆ ಅರಿಶಿಣ, ಶುದ್ಧವಾದ ಅರಿಶಿಣದ ಅರ್ಧ ಚಮಚ ಪುಡಿ ಹಾಕೊಂಡು ಕುಡಿಯೋದ್ರಿಂದ ಅಲರ್ಜಿ ಸಮಸ್ಯೆ ಗುಣ ಆಗುತ್ತೆ. ಹಾಗೆ ಶೀತ, ನೆಗಡಿ ಈ ಥರದ ಅಲರ್ಜಿಯವರಿಗೆ ಅರ್ಧ ಚಮಚ ಅರಿಶಿಣ, ಅದರ ಕಾಲು ಭಾಗದಷ್ಟು ಮೆಣಸಿನಕಾಳು ಪುಡಿಯನ್ನು ಸೇರಿಸಿ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ಅಲರ್ಜಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾರಿಗೆ ಅಲರ್ಜಿ ಇದೆಯೋ ನೀವು ಆಹಾರ, ವಿಹಾರ, ಔಷಧಿ 3 ಬಹಳ ಮುಖ್ಯ. ಆಹಾರ ಅಂತಂದರೆ ನೀವು ಅಲರ್ಜಿ ಇರೋರಿಗೂ ಜಿಡ್ಡಿನ ಪದಾರ್ಥಗಳು ತಿನ್ಬಿಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಸಂಸ್ಕರಿಸಿದ ಪ್ಯಾಕ್ ಮಾಡಿರೋದು ಚಿಪ್ಸ್ ತಿನ್ನೋದು ಅಥವಾ ಪ್ಯಾಕೆಟಿಂದ ಬಂದಿರೋ ಆಹಾರವನ್ನು ಮನೆಯಲ್ಲಿ ಬಿಸಿನೀರು ಹಾಕಿ ಕುದಿಸಿ ತಿನ್ನೋದು, ಇದನ್ನು ಅವಾಯ್ಡ್ ಮಾಡಿ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಎಷ್ಟು ಸಾಧ್ಯ ಆದಷ್ಟು ಅಷ್ಟು ಕಡಿಮೆ ಮಾಡಿ. ಹಾಗೆ ಮಾಂಸಾಹಾರಗಳು ಕೂಡ ಅಲರ್ಜಿ ತೊಂದರೆ ಇರೋರಿಗೆ ಖಂಡಿತವಾಗಿಯೂ ಮಾಂಸಾಹಾರ ಒಳ್ಳೆಯದಲ್ಲ. ತಣ್ಣಗಿರುವ ಆಹಾರ ಅಥವಾ ಫ್ರಿಡ್ಜಲ್ಲಿಟ್ಟ ಆಹಾರಗಳು, ಉದಾಹರಣೆ ಫ್ರಿಡ್ಜಲ್ಲಿಟ್ಟ ಐಸ್ ಕ್ರೀಮ್ಗಳಿರ್ಬೋದು, ಅಥವಾ ಮೊಸರು ಇರ್ಬೋದು, ಅಥವಾ ಇವತ್ತು ಮಾಡಿದ್ದನ್ನು 2 ದಿನ 3 ದಿನ ಫ್ರಿಡ್ಜಲ್ಲೇ ಇಟ್ಟು ಬಳಸೋದ್ರಿಂದ ಅದರ ಸತ್ವ ಕಡಿಮೆ ಆಗಿರುತ್ತೆ. ಅದು ಹಾಳಾಗಿರಲ್ಲ ಬಿಟ್ಟರೆ ಅದರ ಸತ್ವ ಕಡಿಮೆ, ಅದರಲ್ಲಿರುವ ಪೋಷಕಾಂಶಗಳು ಕಡಿಮೆ ಆದಾಗ ನಮ್ಮ ದೇಹಕ್ಕೆ ಯಾವಾಗ ಪೋಷಕಾಂಶ ಕಡಿಮೆ ಆಗುತ್ತೋ ಆವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆ ಥರದ ಆಹಾರಗಳನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು. ಜೊತೆಗೆ ವಿಶೇಷವಾಗಿ ಯಾರಿಗೆ ಅಲರ್ಜಿ ಇದೆ ಅವರು ಹೊಗೆ, ಧೂಳು, ಹಳೆ ಬೆಡ್ಶೀಟು ಅಥವಾ ಕೆಲವರು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾರೆ, ಧೂಳು ಬರುತ್ತೆ, ಈ ಥರದ್ದು, ಅಥವಾ ಬಲೆ ಕಟ್ಟಿರುತ್ತೆ ಮನೆಗಳಲ್ಲಿ, ಇದನ್ನು ತೆಗೆಯುವಾಗ ಬಹಳ ಕೇರ್ ಆಗಿರಬೇಕು. ನೀವು ಅದಕ್ಕೆ ಏನಾದ್ರು ರಕ್ಷಣಾ ಕವಚ ಅಂತಾರಲ್ಲ, ಈಗ ನೋಡಿ ಕೊರೋನಾ ಬಂದ ಮೇಲೆ ಕೆಲವರಿಗೆ ಈ ಮಾಸ್ಕ್ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ. ಈ ಮೊಬೈಲ್ ಜೊತೆಗೆ ಇದೊಂದು ಮಾಸ್ಕ್ ಒಂದು ಸೇರ್ಕೊಂತು, ಆದರೆ ಅದು ನಮಗೆ ಈ ಅಲರ್ಜೆಂಟ್ಗಳಿಂದ ನಮಗೆ ದೂರ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಅಲರ್ಜಿ ಅಂದ ತಕ್ಷಣ ಖಂಡಿತವಾಗಿಯೂ ನೀವು ಭಯ ಪಡಬೇಡಿ. ನಾನು ಹೇಳಿರುವ ಆಹಾರ, ವಿಹಾರ ಜೊತೆಗೆ ಔಷಧಿಗಳು, ನಮ್ಮ ಲೈಫ್ ಎಟ್ ನೇಚರಲ್ಲಿ ಚವನಪ್ರಾಶ ಸಿಗುತ್ತೆ, ಹಾಗೆ HVA ನ್ಯಾಚುರಲ್ ಎಕ್ಸ್ ತ್ರಿಫಲ ಚೂರ್ಣ ಸಿಗುತ್ತೆ, ಜೊತೆಗೆ ನಮ್ಮದು ಕಾಮೋಲಿವ್ ಎಕ್ಸ್ ಅಂತ ಒಂದು ಲಿವರ್ ಫಂಕ್ಷನ್, ಯಾಕಂದರೆ ಲಿವರ್ ಫಂಕ್ಷನ್ ಚೆನ್ನಾಗಾದರೆ ಸ್ನೇಹಿತರೆ, ಲಿವರ್ ನಮ್ಮಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ, ಲಿವರ್ ಆರೋಗ್ಯವಾಗಿದ್ದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಲೈಫ್ ಎಟ್ ನೇಚರ್ನಲ್ಲಿ ಕಾಮೋಲಿವ್ ಎಕ್ಸ್ ಅಂತ ಒಂದು ಮಾತ್ರೆ ಇದೆ,
ಅದು ಲಿವರ್ ಸ್ಟಿಮ್ಯುಲೆಂಟಾಗಿ ಕೆಲಸ ಮಾಡುತ್ತೆ. ಅದರಲ್ಲಿರೋ ಔಷಧಿಗಳಾದ ನೆಲನೆಲ್ಲಿ ಇರ್ಬೋದು, ಅಲೋವೆರಾ ಇರ್ಬೋದು, ಪುನರ್ನವ ಇರ್ಬೋದು, ತ್ರಿಫಲ ಇರ್ಬೋದು, ಇವೆಲ್ಲ ಔಷಧಿಗಳು ಇಮ್ಯುನಿಟಿ ಸಿಸ್ಟಮನ್ನು ಚೆನ್ನಾಗಿ ಮಾಡೋದು ಅಥವಾ ಬೂಸ್ಟಪ್ ಮಾಡೋದ್ರಿಂದ ಈ ಒಂದು ಮಾತ್ರೆ ತಗೊಳೋದ್ರಿಂದ ಕೂಡ ನೀವು ಈ ಅಲರ್ಜಿಯಿಂದ ಮುಕ್ತ ಆಗಬಹುದು. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮಗೆ ಅಲರ್ಜಿ ಬಗ್ಗೆ ಯಾವ್ಯಾವ ಅಲರ್ಜಿಗಳು ನಮ್ಮ ದೇಹಕ್ಕೆ ಏನೇನು ತೊಂದರೆ ಮಾಡುತ್ತೆ, ಹೇಗೆ ಅದನ್ನು ಪರಿಹಾರ ಮಾಡ್ಕೊಬೋದು ಅಂತ ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ. ನಿಮ್ಮ ಸ್ನೇಹಿತರು ಯಾರಿಗಾದರೂ ಅಲರ್ಜಿ ಇದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅದನ್ನು ನೋಡಿಬಿಟ್ಟು ಅವರ ಆರೋಗ್ಯ ಬದಲಾಗಲಿ ಅಥವಾ ಉತ್ತಮ ಆಗಲಿ ಅಂತ ಹಾರೈಸ್ತಾ, ನೀವು ಬೇಜಾರಾದಾಗ ಅಥವಾ ನಿಮಗೆ ಸಮಯ ಸಿಕ್ಕಾಗ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಇದೇ ಥರದ ಇನ್ನೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳು ನಮ್ಮಲ್ಲಿ ಸಿಗುತ್ತೆ. ನೋಡ್ತಾ ಇರಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಇನ್ನೊಂದು ಇದೇ ಥರದ ಉತ್ತಮ ಮಾಹಿತಿಯ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.